ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCETನ ಹೊಸ ಅಪ್ಡೇಟ್ ಒಂದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅಪ್ಡೇಟ್ ಏನಪ್ಪ ಅಂದರೆ 6% ನಾವು ಪಾಸಾಗಿದ್ದರೆ ಈ ಸರ್ಟಿಫಿಕೇಟ್ ಸಿಗಲ್ಲ. ಅಂದರೆ ಈಗ ಏನು 6% ಜನರನ್ನು ಆಯ್ಕೆ ಮಾಡಿದ್ದಾರೆ ಎಕ್ಸಾಮಲ್ಲಿ, ಅದರಲ್ಲಿ 6% ಜನರಿಗೆ ಅಂದರೆ ಎಷ್ಟು ಜನ 6000 ಸಮಥಿಂಗ್ ಜನರನ್ನು ಆಯ್ಕೆ ಮಾಡಿದ್ದಾರೆ, ಅಷ್ಟು ಜನರಿಗೆ ಎಲ್ರಿಗೂ ಸಿಗಲ್ಲ. ನಮಗೆ ಇನ್ನೂ ಹೆಚ್ಚಿನ ಅರ್ಹತೆಗಳು ಬೇಕಾಗುತ್ತೆ, ಇನ್ನೂ ಹಲವು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಸೊ ಅದಿದ್ದರೆ ಮಾತ್ರ ನಮಗೆ ಈ KCETನ ಅರ್ಹತೆಯನ್ನು ಕೊಡ್ತಾರೆ, ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಅರ್ಹತೆ ಯಾವುದು, ಯಾವೆಲ್ಲ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ನಮಗೆ 6% ಅಲ್ಲಿ ಸೆಲೆಕ್ಟ್ ಆದವರಿಗೆ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2023 ಜನವರಿ 13 ನಡೆಸಿದರು. ಆನಂತರ ಫೈನಲ್ ಆಗಿ ಮೇ ಅಂತಿಮ ವಾರದಲ್ಲಿ ಫೈನಲ್ ರಿಸಲ್ಟ್ ಅಂದರೆ ಪ್ರೊವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅಂದರೆ ತಾತ್ಕಾಲಿಕ ಫೈನಲ್ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಸೊ ಇನ್ನೇನು ಫೈನಲ್ ರಿಸಲ್ಟ್ ಬರಲಿಕ್ಕಿದೆ. ಯಾರೆಲ್ಲ ಎಕ್ಸಾಮ್ ಬರೆದು 6% ಒಳಗೆ ಸೆಲೆಕ್ಟ್ ಆಗಿದ್ದೀರಾ, ಅಂದರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯಲ್ಲಿ ಏನೋ ಸೆಲೆಕ್ಟ್ ಆಗಿದ್ದೀರಾ, ಅದೇ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ ಆಗಿರುತ್ತೆ. ಅಂದರೆ 99% ಅದೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಸೊ ಯಾರೆಲ್ಲ ಅರ್ಹತೆಯನ್ನು ಪಡೆದಿರ್ತೀರಾ ಅವರು ಜಸ್ಟ್ 6% ಬಂದ ಕೂಡಲೇ ಅವರು ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲ್ಲ. ನಮ್ಮ ಹತ್ರ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಗಳು ಬೇಕು. ಅದೇ ರೀತಿ ನಮಗೆ ಪೂರ್ಣ ಅರ್ಹತೆಗಳು ಬೇಕು, ಕೆಲವೊಂದು ಪೂರ್ತಿಯಾಗಿರುವಂಥ ಅರ್ಹತೆಗಳು ಬೇಕು. ಅದಿದ್ದರೆ ಮಾತ್ರ ನಮಗೆ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಅರ್ಹತೆ ಏನಪ್ಪ ಅಂದರೆ, ನಾವೀಗ ಸ್ಟಡಿ ಮಾಡ್ತಿದ್ರೆ, ಇವಾಗಿನ ಅಪ್ಡೇಟ್ ಏನಂದರೆ, ನಾವೀಗ ಸ್ಟಡಿ ಮಾಡ್ತಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ PG ಸ್ಟಡೀಸ್ ಮಾಡ್ತಿದ್ರೆ ನಾವು ಸ್ಟಡೀಸನ್ನು ಕಂಪ್ಲೀಟ್ ಮಾಡಿರಬೇಕು. ಇದೊಂದು ಅರ್ಹತೆ ಬೇಕೇ ಬೇಕು. ನಾವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಮಗೆ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಇನ್ ಕೇಸ್ ನಾವು ಕಂಪ್ಲೀಟ್ ಆಗಿಲ್ಲ, ನಾವು 6% ಒಳಗೆ ಬಂದಿದ್ದೇವೆ, ಆದರೆ ಏನು ಮಾಡಬೇಕು ಅಂತ ಹೇಳಿದರೆ, ಯಾವಾಗ ನಮಗೆ ಕಂಪ್ಲೀಟ್ ಆಗುತ್ತೆ PG ಮಾಸ್ಟರ್ಸ್ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಗುತ್ತೆ, ಆನಂತರ ನಾವು ಮಾರ್ಕ್ಸ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿ ಮತ್ತೆ ನಾವು ಈ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ. ಸೊ ಇದೊಂದು ಅರ್ಹತೆ ಇದ್ದರೆ ಮಾತ್ರ ನಮಗೆ KCETನ ಈ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದೊಂದು ಅರ್ಹತೆ. ಹಾಗೆಯೇ ನಮ್ಮ ಹತ್ರ ಸರಿಯಾದ ಡಾಕ್ಯುಮೆಂಟ್ಗಳು ಬೇಕೇ ಬೇಕಾಗುತ್ತೆ. ಡಾಕ್ಯುಮೆಂಟ್ ಯಾವುದೆಲ್ಲ ಬೇಕೇ ಬೇಕು ಅಂತ ನೋಡೋದಾದರೆ, ನಮ್ಮ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ, ಅಂಚೆ ಕಚೇರಿಯಲ್ಲಿ ನಾವು ಕಟ್ಟಿರುವಂಥ ಚಲನ ಪ್ರತಿ ಬೇಕಾಗುತ್ತೆ, ಅಭ್ಯರ್ಥಿ ಮತ್ತು ಪೋಷಕರ ಹೆಸರನ್ನು ಪರಿಶೀಲಿಸಲು SLC ಅಂಕಪಟ್ಟಿ ಬೇಕಾಗುತ್ತೆ. ಹಾಗೆಯೇ ನಮ್ಮ ಹತ್ರ ಜಾತಿ ಆದಾಯ ಪ್ರಮಾಣ ಪತ್ರವೂ ಬೇಕು. ಹಾಗೆಯೇ ಯಾರೆಲ್ಲ ವಿಶೇಷ ಚೇತನ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಜಿಲ್ಲಾ ಸರ್ಜನ್ ವೈದ್ಯಕೀಯ ಪ್ರಮಾಣ ಪತ್ರ ಬೇಕು, ಅಂದರೆ ಅವರಿಂದ ಕೊಡಲ್ಪಟ್ಟ ವೈದ್ಯಕೀಯ ಸರ್ಟಿಫಿಕೇಟ್ ಬೇಕೇ ಬೇಕು. ತೃತೀಯ ಲಿಂಗ ಅಭ್ಯರ್ಥಿಗಳು ಸಂಬಂಧಪಟ್ಟ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ. ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ದೃಢೀಕೃತ ಅಂಕಪಟ್ಟಿಯೂ ಬೇಕಾಗುತ್ತೆ. ಸೊ ಈ ಥರ ಹಲವಾರು ಡಾಕ್ಯುಮೆಂಟ್ಗಳು ಆಯಾಯ ಈಗ PWD ಆದರೆ ಅವರಿಗೆ ಅವರದೇ ಆದ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆಯೇ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಅವರಿಗೂ ಅವರದೇ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹೀಗೆ ಹಲವಾರು ಅವರವರಿಗೆ ತಕ್ಕಂತೆ ಅಗತ್ಯವಾದ ಡಾಕ್ಯುಮೆಂಟ್ಗಳು ಬೇಕೇ ಬೇಕು. ಅಂತಹ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಇಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.